ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತಿರ್ತೀರಿ ಅಂತಂದ್ರೆ ನೀವು ಯೂಶ್ವಲಿ ಬೈ ಅಥವಾ ಸೆಲ್ ಮಾಡಿದಾಗ ನಿಮ್ಗೆ ಟ್ರೇಡು ಮೈನಸ್ ಒಳಗೆ ಸ್ಟಾರ್ಟ್ ಆಕೈತಿ. ಅದು ಯಾವ ಥರ ಅಂದರೆ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಒಂದು ಬೈ ಟ್ರೇಡ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಒಂದು ಲಾಟ್ ಬೈ ಮಾಡಿದೆ ಅಂದ್ಕೊಳ್ರಿ. ಇವಾಗ ನೋಡ್ರಿ ಸ್ಟಾರ್ಟ್ ಆಗೋದು ಮೈನಸ್ ಒಳಗೆ ಸ್ಟಾರ್ಟ್ ಆಕೈತೆ, ಹೌದಾ? -0.29 -0.55 ಆ ಥರ. ಸೊ ಇದು ಯಾಕೆ ಮೈನಸ್ ಒಳಗೆ ಸ್ಟಾರ್ಟ್ ಆಕೈತಿ, ಯಾಕೆ 0 ಸ್ಟಾರ್ಟ್ ಆಗಲ್ಲ ಅಥವಾ ಯಾಕೆ ಪ್ಲಸ್ನಾಗ ಸ್ಟಾರ್ಟ್ ಆಗಲ್ಲ ಅಂತಂದು ನಿಮ್ಗೆ ಅನಿಸ್ಬೋದು ಬ್ರೋಕರ್ ಏನಾದರೂ ಮೋಸ ಮಾಡಾತಾರ ಏನೋ ಅಂತಂದು. ಸೊ ಆ್ಯಕ್ಚುಲಿ ಇದು ಆ ಥರ ಅಂತಂದಲ್ಲ, ಇದಕ್ಕೆ ಒಂದು ರೀಸನ್ ಐತಿ. ಆ ರೀಸನ್ ಏನು ಅಂತಂದು ಇವತ್ತಿನ ವಿಡಿಯೋದಾಗ ತಿಳ್ಕೊಳ್ಳೋಣಂತ. ಇವತ್ತಿನ ವಿಡಿಯೋದಾಗ ನಾವು ಕವರ್ ಮಾಡೋ ಟಾಪಿಕ್ ಯಾವಪ್ಪ ಅಂದ್ರೆ ಬಿಡ್ ಪ್ರೈಸು, ಆಸ್ಕ್ ಪ್ರೈಸು, ಸ್ಪ್ರೆಡ್ಡು ಮತ್ತು ಕಮಿಷನ್ ಅಂದರೆ ಏನು ಅಂತಂದು ಕ್ಲೀನಾಗಿ ತಿಳ್ಕೊಂಡು ತೊಗೋಣಂತ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಫಾರೆಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಸೊ ಹೋದ ವಿಡಿಯೋಸ್ದಾಗೆಲ್ಲ ನೋಡ್ದಂಗೆ ನಾವು ಫಾರೆಕ್ಸ್ ಬಗ್ಗೆ ಏನು ಅಂತ ತಿಳ್ಕೊಂಡ್ವಿ, ಆಮೇಲೆ ಮಾರ್ಕೆಟ್ ಯಾವ ಥರ ಕೆಲಸ ಮಾಡ್ತೈತೆ ಅಂತ ನೋಡಿದ್ವಿ, ಆಮೇಲೆ ಕರೆನ್ಸಿ ಪೇರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಇವತ್ತು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಒಂದು 4 ಮೇನ್ ಕಾನ್ಸೆಪ್ಟ್ಸ್ ಅದಾವು, ಅದನ್ನು ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ಇಲ್ಲಂಗೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ. ಸೊ ಅವು ಯಾವಪ್ಪ ಅಂತಂದ್ರೆ ಒಂದು ಬಿಡ್ ಪ್ರೈಸು ಮತ್ತು ಆಸ್ಕ್ ಪ್ರೈಸು ಮತ್ತು ಸ್ಪ್ರೆಡ್ಡು ಆಮೇಲೆ ಕಮಿಷನ್. ಸೊ ಇವು ಅರ್ಥ ಆದಮೇಲೆ ನೀವು ಬ್ರೋಕರ್ ಒಳಗೆ ಕಾಣೋ ನಂಬರ್ಸ್ಗೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತೈತಿ ನಂಬರ್ಸ್ ಯಾಕೆ ಈ ಥರ ಡಿಫ್ರೆನ್ಸ್ ಅದಾವು ಅಂತಂದು. ಸೊ ಫಸ್ಟ್ ಒಂದು ಹಂಗೆ ಸಣ್ಣ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೀವು ಒಂದು ಬೈಕ್ ಶೋರೂಮಿಗೆ ಹೋದ್ರಿ ಅಂತ ಅಂದ್ಕೊಳ್ರಿ. ನಿಮ್ಗೊಂದು ಬೈಕ್ ಇಷ್ಟ ಆಗಿರ್ತೈತಿ, ಆ ಬೈಕ್ ನೀವು ತೊಗೊತೀರಿ, ಪರ್ಚೇಸ್ ಮಾಡ್ತೀರಿ. ಆಲ್ಮೋಸ್ಟ್ 1 lakh ಅಥವಾ 1,10,000 ಏನೋ ಇರ್ತೈತಿ ಬೈಕ್ ಪ್ರೈಸು, ನೀವು ತೊಗೊತೀರಿ. ಆಮೇಲೆ ನೀವು ಮಾರೋಬೇಕಾದ್ರೆ ನೀವು ತೊಗೊಂಡಿದ್ದ ಪ್ರೈಸ್ಗಿನ್ನ ಕಮ್ಮಿನ ಹಾಕೈತೆ ಬೈಕಿಗೆ. ಜಾಸ್ತಿ ಅಂತರೂ ಆಗಲ್ಲ, ಸೇಮ್ ಅಂತರೂ ಇರಲ್ಲ. ಸೊ ಅದು ಲೈಕ್ ಒಂದು ಬೈಕಿಂದು ಬೈ ಪ್ರೈಸ್ ಒಂದಾದರೆ ಸೆಲ್ ಪ್ರೈಸ್ ಒಂದಾಗಿರ್ತೈತಿ. ಇದು ಯಾಕಪ್ಪ ಅಂತಂದ್ರೆ ಲೈಕ್ ಶೋರೂಮು ಪ್ರಾಫಿಟ್ ಮಾಡ್ಬೇಕಿರ್ತೈತಿ. ಇವಾಗ ನೀವು ಶೋರೂಮಿಗೆ ವಾಪಸ್ ಕೊಡ್ತೀರಿ ಅಂತಂದ್ರೆ ಅವ್ರು ಕಡಿಮೆ ರೇಟ್ನ ತೊಗೊತಾರೆ, ಅವ್ರಿಗೆ ಅದು ಪ್ರಾಫಿಟ್ ಬೇಕಾಗಿರ್ತೈತಲ್ಲ. ಸೊ ಅವರು ಡಿಫರೆನ್ಸ್ ಅಮೌಂಟ್ ಡಿಫರೆನ್ಸ್ ಆಕೈತಲ್ಲಿ. ಸೊ ಅದಕ್ಕೆ ಆಸ್ಕ್ ಪ್ರೈಸ್, ಬಿಡ್ ಪ್ರೈಸ್ ಅಂತ ನಂತರ ಫಾರೆಕ್ಸ್ನಾಗೂ ಸೇಮ್ 2 ಪ್ರೈಸ್ ಇರ್ತಾವೆ, ಒಂದು ಬಿಡ್ ಪ್ರೈಸು, ಇನ್ನೊಂದು ಆಸ್ಕ್ ಪ್ರೈಸ್ ಅಷ್ಟೇ. ಆಸ್ಕ್ ಪ್ರೈಸ್ ಅಂತಂದರೆ ಏನಪ್ಪ ಅಂದ್ರೆ ನೀವು ಬೈ ಮಾಡೋ ಪ್ರೈಸ್, ಅಂದರೆ ನೀವು ಯಾವ ಪಾಯಿಂಟಿಗೆ ಬೈ ಮಾಡ್ತಿರಲ್ಲ ಅದಕ್ಕೆ ಆಸ್ಕ್ ಪ್ರೈಸ್ ಅಂತ ಕರೀತಾರೆ. ಅಂದ್ರೆ ಬ್ರೋಕರ್ ನಿಮ್ಗೆ ಯಾವ ಪ್ರೈಸ್ಗೆ ಸೆಲ್ ಮಾಡ್ತಾರೆ ಅಂತಂದು ಅದು ಆಸ್ಕ್ ಪ್ರೈಸ್. ಓಕೆ, ಚಾರ್ಟ್ ಒಳಗೆ ನಿಮ್ಗೆ ತೋರಿಸ್ತೇನೆ ಒಂದ್ಸಲ ಎಕ್ಸಾಂಪಲ್ ಆಸ್ಕ್ ಪ್ರೈಸ್ ಮತ್ತು ಬಿಡ್ ಪ್ರೈಸ್ ಏನು ಅಂತಂದು. ಇವಾಗ ಸಪೋಸ್ ಇದು ನಂದು MT5 ಡೆಮೋ ಅಕೌಂಟ್ ಓಪನ್ ಮಾಡೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ನೋಡ್ಬೋದು ನೀವು 2 ಲೈನ್ಸ್ ಅದಾವೆ. ಒಂದು ಲೈಕ್ ಲೈಟ್ ಕಲರ್ ಐತಿ, ಒಂದು ರೆಡ್ ಕಲರ್ ಐತಿ. ಲೈಟ್ ಕಲರ್ ಬಂದುಬಿಟ್ಟು ಬಿಡ್ ಪ್ರೈಸ್ ಪಾಯಿಂಟು, ರೆಡ್ ಬಂದುಬಿಟ್ಟು ಆಸ್ಕ್ ಪ್ರೈಸ್ ಪಾಯಿಂಟು. ಸೊ ನೀವು ಇವಾಗ ಇಲ್ಲಿ ನಾನು ನಿಮ್ಗೊಂದು ಟ್ರೇಡ್ ಹಾಕಿ ತೋರಿಸ್ತೇನೆ ನೋಡ್ರಿ. ಇವಾಗ ಪ್ರೈಸ್ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ 60 ಮತ್ತು 61 ಪಾಯಿಂಟ್ ಸಮಥಿಂಗ್ ನಡೆಯತೈತಿ. ಇವಾಗ ನಾನು ಇಲ್ಲಿ ಬೈ ಟ್ರೇಡ್ ಹಾಕಿದ್ರು, ಜಸ್ಟ್ ಸೆಕೆಂಡ್, ಇವಾಗ ನಾ ಇಲ್ಲಿ ಬೈ ಟ್ರೇಡ್ ಹಾಕಿದ್ರು ಇಲ್ಲಿ ನೋಡ್ಬೋದು ಕೆಳಗೆ ನೀವು ಮೈನಸ್ದಾಗ ಸ್ಟಾರ್ಟ್ ಆಗೈತೆ, ಹೌದಾ? ಸೊ ರೆಡ್ ಲೈನ್ ಎಲ್ಲಿಗಿತ್ತು ಅಲ್ಲಿಂದ ಬೈ ಆಯ್ತು ಮಾರ್ಕೆಟು. ಅಕಸ್ಮಾತ್ ನೀವು ಅದ ಸೆಲ್ ಮಾಡ್ತೀರಿ ಅಂತಂದ್ರೆ ಗ್ರೇ ಲೈನ್ ಏನಿರ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೈತಿ. ಇವಾಗ ನೋಡ್ರಿ ಗ್ರೇ ಲೈನ್ ಸೆಲ್ ಮಾಡಿದೆ, ಆ ಗ್ರೇ ಲೈನಿಂದ ಸ್ಟಾರ್ಟ್ ಆಯಿತು, ಮೈನಸ್ ಒಳಗೆ ಸ್ಟಾರ್ಟ್ ಆಗೈತಿ. ಸೊ ಇದು ಆಸ್ಕ್ ಪ್ರೈಸ್ ಮತ್ತು ಬಿಡ್ ಪ್ರೈಸ್ ಇಂದು ಡಿಫ್ರೆನ್ಸ್. ಬಿಡ್ ಪ್ರೈಸ್ ಅಂದರೆ ಅದೇ ಸೇಮ್, ಲೈಕ್ ಸೆಲ್ಲಿಂಗ್ ಪ್ರೈಸು. ಆಸ್ಕ್ ಲೈನ್ ಅಂತಂದ್ರೆ ಬೈಯಿಂಗ್ ಪ್ರೈಸ್. ಸ್ಪ್ರೆಡ್ ಏನಪ್ಪ ಅಂತಂದ್ರೆ ಇವೆರಡರ ನಡುವಿನ ಡಿಫ್ರೆನ್ಸ್ ಐತಲ್ಲ ಅದೇ ಸ್ಪ್ರೆಡ್. ಇವಾಗ ನೋಡ್ಬೋದು 6061 ಪಾಯಿಂಟ್ ಒಳಗೆ ಡಿಫ್ರೆನ್ಸಸ್ ಅದಾವೆ. ಸೊ ಇದು ಸ್ಪ್ರೆಡ್, ಡಿಫ್ರೆನ್ಸ್ ಇರೋದೇ ಸ್ಪ್ರೆಡ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ಇವಾಗ ನೋಡ್ರಿ ಆಸ್ಕ್ ಪ್ರೈಸ್ ನಿಮಗೆ ಒಂದು ಎಕ್ಸಾಂಪಲಿಂದ ಹೇಳ್ಬಿಡ್ತೀನಿ ಅಂತ ಒಂದು ಸೆಕೆಂಡ್. ಇವಾಗ ನಿಮಗೆ ಆಸ್ಕ್ ಪ್ರೈಸು ಒಂದು 4000 ಅಲ್ಲ, ಓಕೆ. ಆಸ್ಕ್ ಪ್ರೈಸು 4060 ಅಂತ 60.50 ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟು ಬಿಡ್ ಪ್ರೈಸ್ ಬಂದುಬಿಟ್ಟು 4060.10 ಅಂತ ಅಂದ್ಕೊಂಡ್ರೆ ಇಲ್ಲಿ ಏನಾಕೈತಿ 40 cents ಸ್ಪ್ರೆಡ್ ಆದಂಗೆ ಆಯ್ತು. ಓಕೆ, ಸೊ ಇವಾಗ ಅಲ್ಲಿ ಡಿಫ್ರೆನ್ಸ್ ಏನೈತಿ 0.40 cents, 0.40 ಡಿಫ್ರೆನ್ಸ್ ಐತಿ. 0.10 ಮತ್ತು 0.50. ಸೊ ಅದಕ್ಕೆ ಡಿಫ್ರೆನ್ಸ್ ಏನೈತಲ್ಲ ಅದನ್ನು ಆ ಡಿಫ್ರೆನ್ಸ್ ಏನೈತಲ್ಲ ಅದಕ್ಕೆ ಸ್ಪ್ರೆಡ್ ಅಂತ ಕರೀತಾರೆ. ಓಕೆ, ಇವಾಗ ಟ್ರೇಡ್ ಓಪನ್ ಆದ ತಕ್ಷಣ ಲಾಸ್ನ ಯಾಕೈತಿ ಅಂತ ನಿಮ್ಗೆ ಲೈಕ್ ಇವಾಗ ಡೌಟ್ ಕ್ಲಿಯರ್ ಆಕೈತಿ. ನೀವು ಬೈ ಮಾಡಿದ ತಕ್ಷಣ ಪ್ರೈಸ್ ಎಂಟ್ರಿ ಆಕೈತಲ್ಲ ಅದ್ರ ಪ್ರಾಫಿಟ್ ಅಥವಾ ಲಾಸ್ ಕ್ಯಾಲ್ಕುಲೇಟ್ ಆಗೋದು ಬಿಡ್ ಪ್ರೈಸ್ ಏನು ಆಕೈತಲ್ಲ ಅದು ನಾನು ಇವಾಗ ಹೇಳಿದ್ನಲ್ಲ. ಸೊ ನೀವಾಗ ಬೈ ಮಾಡಿದರೆ ಕೆಳಗಿನ ಲೈನಿಂದ ಎಂಟ್ರಿ ಆಕೈತಿ, ಸೆಲ್ ಮಾಡಿದರೆ ಕೆಳಗಿನ ಲೈನಿಂದ ಎಂಟ್ರಿ ಆಕೈತಿ, ಬೈ ಮಾಡಿದರೆ ಮ್ಯಾಲಿನ ಲೈನ್ ಯಾವ ಪಾಯಿಂಟಿಗೆ ಇರ್ತದೋ ಆ ಪಾಯಿಂಟಿಂದ ಎಂಟ್ರಿ ಆಕೈತಿ.
ಸೊ ಈ ಡಿಫ್ರೆನ್ಸ್ನಾಗ ಏನೈತಲ್ಲ ಆ ಪಾಯಿಂಟ್, ಇವಾಗ ನೀವು ಎಕ್ಸಾಂಪಲ್ ಇವಾಗ ಒಂದು ಬೈ ಮಾಡ್ತೀನಿ. ಸೊ ರೆಡ್ ಲೈನಿಂದ ಬೈ ಆಯಿತು. ಇವಾಗ ಈ ರೆಡ್ ಲೈನು ನಾನು ಬೈ ಮಾಡೋಬೇಕಾದ್ರೆ ಈ ಪಾಯಿಂಟಿಗೆ ಇತ್ತು, ನನ್ನ ಬೈ ಪಾಯಿಂಟಿಗೆ ಎಲ್ಲಪ್ಪ ಅಂತಂದ್ರೆ 4060.57. ಇವಾಗ ನನ್ನ ಮೈನಸ್ ಆಗೈತಿ, ಯಾಕಂದರೆ ರೆಡ್ ಇದು ಸೆಲ್ ಬಿಡ್ ಲೈನು ಆ ಎಂಟ್ರಿ ಪಾಯಿಂಟ್ ದಾಟಿನ ಮೇಲೆ ನನಗೆ ಪ್ರಾಫಿಟ್ ಸ್ಟಾರ್ಟ್ ಆಕೈತಿ. ಅದೇ ಥರ ಏನಾಕೈತಪ್ಪ ಅಂತಂದ್ರೆ ಇವಾಗ ನಾನು ಸೆಲ್ ಹಾಕಿದ್ನಿ ಅಂತಂದ್ರೆ ಈ ಬಿಡ್ ಲೈನಿಗೆ ಎಂಟ್ರಿ ಆಯ್ತು, ಹೌದಾ. ಸೊ ನಮ್ಮದು ಆಸ್ಕ್ ಲೈನು ಈ ನನ್ನ ಎಂಟ್ರಿ ಪಾಯಿಂಟಿಂದ ಕೆಳಗೆ ಬಂದಮೇಲೆ ನನಗೆ ಪ್ರಾಫಿಟ್ ಸ್ಟಾರ್ಟ್ ಆಗೈತೆ, ಅಲ್ಲಿವರೆಗೂ ಮೈನಸ್ ಆಗೇ ಇರ್ತೈತಿ. ಸೊ ಇದು ಆಸ್ಕ್ ಮತ್ತು ಬಿಡ್ ನಡುವೆ ಇರೋ ಸ್ಪ್ರೆಡ್ಡು, ಅದು ನಾವು ಟ್ರೇಡ್ ಹಾಕಿದಾಗ ಯಾಕೆ ಮೈನಸ್ ಸ್ಟಾರ್ಟ್ ಆಕೈತಿ ಅಂತಂದು. ಸೊ ಅದು ಬ್ರೋಕರ್ ಮೋಸ ಅಲ್ಲ, ಬಟ್ ಇರೋದು ಆ ಥರ ಅದು ಸ್ಪ್ರೆಡ್ ಕಾರಣ. ಆಮೇಲೆ ಸ್ಪ್ರೆಡ್ ಯಾವಾಗ ಜಾಸ್ತಿ ಆಕೈತಪ್ಪ ಅಂತಂದ್ರೆ ಲೈಕ್ ಸ್ಪ್ರೆಡ್ ಯಾವಾಗಲೂ ಒಂದೇ ರೀತಿ ಇರಲ್ಲ. ಆಮೇಲೆ ನಿಮ್ಗೆ ಇದ್ರಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಸಿಗ್ತಾವೆ. ಒಂದು ಸ್ಟ್ಯಾಂಡರ್ಡ್ ಅಕೌಂಟ್ ಅಂತ ಇರ್ತೈತಿ, ಒಂದು ರಾ ಸ್ಪ್ರೆಡ್ ಅಂತ ಇರ್ತೈತಿ, ಆಮೇಲೆ ಒಂದು ಝೀರೋ ಸ್ಪ್ರೆಡ್ ಅಂತ ಇರ್ತೈತಿ. ಸ್ಟ್ಯಾಂಡರ್ಡ್ ಸ್ಪ್ರೆಡ್ನಾಗ ಏನಾಕೈತಿ, ಒಂದು ಕಾನ್ಸ್ಟೆಂಟ್ ಸ್ಪ್ರೆಡ್ ಅಮೌಂಟ್ ನಡೀತಿರ್ತೈತಿ. ಇವಾಗ ನಾನು ಏನು ನಿಮಗೆ ಎಕ್ಸಾಂಪಲ್ ತೋರಿಸಿದ್ನಲ್ಲ 0.40 ಇದೇನು ಡಿಫ್ರೆನ್ಸ್ ಐತಲ್ಲ, ಇದು ಒಂದು ಸ್ಟ್ಯಾಂಡರ್ಡ್ 40 30, ಇವಾಗ ಇದು 40 ಐತೆ ಡಿಫ್ರೆನ್ಸ್. ಓಕೆ, 30 35 40 45 ಈ ಥರ ಫ್ಲಕ್ಚುಯೇಷನ್ಸ್ ಇರ್ತೈತಿ. ಆಮೇಲೆ ಕೆಲವೊಮ್ಮೆ ಕಡಿಮೆನೂ ಆಕೈತಿ, ಕೆಲವೊಮ್ಮೆ ಜಾಸ್ತಿನೂ ಆಕೈತಿ. ಆಮೇಲೆ ನ್ಯೂಸ್ ಟೈಮ್ನಾಗಂತೂ ಭಾಳ ಲೈಕ್ ಡಿಫ್ರೆನ್ಸ್ ಬರ್ತೈತಿ, ಯಾಕಂದ್ರೆ ಅವಾಗ ವಾಲಿಟಿಲಿಟಿ ಜಾಸ್ತಿ, ಆಮೇಲೆ ವಾಲ್ಯೂಮ್ ಜಾಸ್ತಿ ಇರ್ತೈತಿ. ಅದಕ್ಕೆ ನ್ಯೂಸ್ ಟೈಮ್ನಾಗ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಟ್ರೇಡಿಂಗ್ ಮಾಡೋದು. ಆಮೇಲೆ ಮಾರ್ಕೆಟ್ ಓಪನ್ ಆಗೋತ್ಲಿಗೆ ಜಸ್ಟ್ ಓಪನ್ ಆಕೈತಲ್ಲ ಅವಾಗೂ ಲೈಕ್ ಸ್ಪ್ರೆಡ್ ಭಾಳ ಡಿಫ್ರೆನ್ಸ್ ಇರ್ತೈತಿ. ಆಮೇಲೆ ಲಿಕ್ವಿಡಿಟಿ ಕಡಿಮೆ ಆದಾಗ, ಲೈಕ್ ವಾಲ್ಯೂಮ್ ಇಲ್ದಾಗ ಮಾರ್ಕೆಟ್ನಾಗ ಲಿಕ್ವಿಡಿಟಿ ಕಮ್ಮಿ ಆದಾಗ ಅವಾಗ ಕೂಡ ಸ್ಪ್ರೆಡ್ ಕಡಿಮೆ ಆಕೈತಿ. ಲಿಕ್ವಿಡಿಟಿ ಕಮ್ಮಿ ಇದ್ದಾಗ ಸ್ಪ್ರೆಡ್ ಜಾಸ್ತಿ ಆಕೈತಿ. ಆಮೇಲೆ ಲೈಕ್ ಇದೇ ಥರ ಲೈಕ್ ಸ್ಪ್ರೆಡ್ ಡಿಫ್ರೆನ್ಸ್ ಇರ್ತಾವೆ. ಇದು ಸ್ಟ್ಯಾಂಡರ್ಡ್ ಅಕೌಂಟ್ನಾಗ. ರಾ ಸ್ಪ್ರೆಡ್ನಾಗೂ ಸೇಮ್ ಲೈಕ್ ಫಿಕ್ಸ್ ಇರಲ್ಲ, ಡಿಫ್ರೆನ್ಸ್ ಆಗ್ತಾನೆ ಇರ್ತೈತಿ. ಬಟ್ ರಾ ಸ್ಪ್ರೆಡ್ನಾಗ ಏನಾಕೈತಿ ಅಂದ್ರೆ ಯೂಶ್ವಲಿ ಸ್ವಲ್ಪ ಕಮ್ಮಿನೇ ಇರ್ತೈತಿ. ಇವಾಗ ಎಕ್ಸಾಂಪಲ್ 4060.10 ಇತ್ತು ಸ್ಪ್ರೆಡ್, ಸ್ಟ್ಯಾಂಡರ್ಡ್ ಅಕೌಂಟ್ನಾಗ 30-40 ರೇಂಜ್ನಾಗ ಡಿಫ್ರೆನ್ಸ್ ಇತ್ತಂದ್ರೆ ರಾ ಸ್ಪ್ರೆಡ್ನಾಗ ಲೈಕ್ ರಾ ಅಕೌಂಟ್ದಾಗ ಏನಾಕೈತಿ 10-15 ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಇವಾಗ 0.10 ಇತ್ತಂದ್ರೆ 0.30 ಇಲ್ಲ 0.20 ಇಷ್ಟ ಡಿಫ್ರೆನ್ಸ್ ಇರ್ತದೆ, ಜಾಸ್ತಿ ಇರಂಗಿಲ್ಲ ರಾ ಸ್ಪ್ರೆಡ್ನಾಗ. ಆಮೇಲೆ ಝೀರೋ ಸ್ಪ್ರೆಡ್ ಅಂತಂದ್ರೆ ಸ್ಪ್ರೆಡ್ಡೇ ಇರಂಗಿಲ್ಲ, ನಿಮ್ದು ಆಸ್ಕ್ ಮತ್ತು ಬಿಡ್ ಪ್ರೈಸ್ ಎರಡು ಸೇಮ್ ಆಕೈತಿ. ಈ ಥರ ಏನು ಡಿಫ್ರೆನ್ಸ್ ಇರಂಗಿಲ್ಲ, ಒಂದೇ ಲೈನ್ ಇರ್ತೈತಿ. ಅದೇ ಆಸ್ಕ್ ಲೈನ್ ಅದೇ ಆಸ್ಕ್ ಪ್ರೈಸ್ ಅದೇ ಬಿಡ್ ಪ್ರೈಸ್ ಆಗಿರ್ತೈತಿ. ಬಟ್ ಇದ್ರಾಗ ಏನು ಮಾಡ್ತಾರೆ ಅಂತಂದ್ರೆ ಬ್ರೋಕರ್ಗಳು ಅವ್ರದ್ದು ಸ್ಪ್ರೆಡ್ ಕಮಿಷನ್ ಅಂತಂದು ತೊಗೊತಾರ. ಕಮಿಷನ್ ಏನಪ್ಪ ಅಂತಂದ್ರೆ ಲೈಕ್ ಇವಾಗ ನೀವು ಸ್ವಿಗ್ಗಿ ಇಲ್ಲ ಝೊಮ್ಯಾಟೊ ಒಳಗೆ ಆರ್ಡರ್ ಮಾಡ್ತೀರಿ, ಪ್ಲಾಟ್ಫಾರ್ಮ್ ಕಮಿಷನ್ ತೊಗೊಂತೈತೆ, ಹೌದಾ, ನೀವು ಆರ್ಡರ್ ಮಾಡಿದ ಮೇಲೆ. ಅದೇ ಥರ ಸೇಮ್ ಇವಾಗ ಒಂದಿಷ್ಟು ಬ್ರೋಕರ್ಸು ಫಿಕ್ಸ್ಡ್ ಚಾರ್ಜ್ ತೊಗೋತಾರೆ. ಇವಾಗ ಒಂದು ಸ್ಟ್ಯಾಂಡರ್ಡ್ ಲಾಟಿಗೆ $2.5 ಇಲ್ಲ $3 ಇಲ್ಲ $1.5 ಈ ಥರ. ಒಮ್ಮೊಮ್ಮೆ ಕಮಿಷನ್ ಒಂದೊಂದು ಬ್ರೋಕರ್ ಕಮಿಷನ್ ಕಮ್ಮಿ ತೊಗೊತಾರೆ. ಇದು ಝೀರೋ ಸ್ಪ್ರೆಡ್ನಾಗ. ನಾರ್ಮಲ್ ಸ್ಪ್ರೆಡ್ನಾಗ ಅಂತಂದ್ರೆ ಅದು ಅವ್ರ ಸ್ಪ್ರೆಡ್ ಡಿಫ್ರೆನ್ಸ್ ಏನಿರ್ತೈತಲ್ಲ ಅದು ಅವ್ರ ಕಮಿಷನ್ ಆಗಿರ್ತದೆ ಅಷ್ಟೇ. ಆಮೇಲೆ ಸ್ಪ್ರೆಡ್ ಕಮ್ಮಿ ಇದ್ದಷ್ಟು ಕಮಿಷನ್ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಓಕೆ, ಅದೇ ನಾ ಹೇಳ್ದಂಗೆ ಸ್ಪ್ರೆಡ್ ಕಮ್ಮಿ ಇದ್ರೆ ಕಮಿಷನ್ ಜಾಸ್ತಿ ಇರ್ತದೆ. ಆಮೇಲೆ ಝೀರೋ ಸ್ಪ್ರೆಡ್ ಆದ್ರೂ ಜಾಸ್ತಿ ಇರ್ತದೆ ಕಮಿಷನ್. ಆಮೇಲೆ ಲೈಕ್ ಯಾವ ಬ್ರೋಕರ್ ಬೆಸ್ಟಪ್ಪ ಅಂತಂದ್ರೆ ಇದು ಲೈಕ್ ಬಿಗಿನರ್ಸ್ ಮಾಡೋ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಕಡಿಮೆ ಡೆಪಾಸಿಟ್ ಸ್ಟಾರ್ಟ್ ಮಾಡ್ಕೊಳ್ಳೋಂಥ ಬ್ರೋಕರಿಗೆ ಹೋಗ್ಬಿಡ್ತಾರೆ. ಲೈಕ್ ಇವಾಗ $10 ಮಿನಿಮಮ್ ಡೆಪಾಸಿಟ್ ಇರ್ತೈತಿ, ಇಲ್ಲ $30 ಮಿನಿಮಮ್ ಡೆಪಾಸಿಟ್ ಇರ್ತೈತಿ. ಆ ಥರ ಬ್ರೋಕರ್ ಚೂಸ್ ಮಾಡ್ತಾರೆ. ಬಟ್ ಅದ್ರಾಗ ಏನಾಕೈತಿ ಅಂತಂದ್ರೆ ಸ್ಪ್ರೆಡ್ಡು, ಕಮಿಷನ್ನು, ರೆಗ್ಯುಲೇಷನ್ನು, ಎಕ್ಸಿಕ್ಯೂಷನ್ ಸ್ಪೀಡು, ಆಮೇಲೆ ವಿಡ್ರಾವಲ್ ಇವೆಲ್ಲ ನೋಡೋಂಗಿಲ್ಲ. ಇವೆಲ್ಲ ಪಾಯಿಂಟ್ಸು ನೀಟ್ ಆದರೆ ಅಷ್ಟೇ ಆ ಬ್ರೋಕರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಅಥವಾ ಆ ಬ್ರೋಕರ್ನ ನಿಮ್ಮ ಅಕೌಂಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಫಸ್ಟ್ ಇವನ್ನೆಲ್ಲ ನೋಡ್ಬೇಕಾಗತ್ತೆ. ಆಮೇಲೆ ಇದ್ರ ಬಗ್ಗೆ ನಾವು ಫುಲ್ ವಿಡಿಯೋ ಮತ್ತು ಮಾಡ್ತೀವಿ, ನೋಡೋಣ ಅಂತ ಅವಾಗ ಏನಾಕೈತೆ ಅಂತ. ಸೊ ಇವತ್ತಿನ ವಿಡಿಯೋದಾಗ ನಾವು ಏನು ನೋಡಿದ್ವಪ್ಪ ಅಂದ್ರೆ ಆಸ್ಕ್ ಪ್ರೈಸ್ ಅಂದ್ರೇನು, ಬಿಡ್ ಪ್ರೈಸ್ ಅಂದ್ರೇನು, ಮತ್ತು ಬಿಡ್ ಮತ್ತು ಆಸ್ಕ್ ನಡುವೆ ಡಿಫ್ರೆನ್ಸ್ ಇರೋದು ಯಾಕಂದ್ರೆ ಅದು ಸ್ಪ್ರೆಡ್. ಆಮೇಲೆ ಸ್ಪ್ರೆಡ್ ಕಾರಣ ಟ್ರೇಡ್ ಓಪನ್ ಮಾಡಿದ ತಕ್ಷಣ ಮೈನಸ್ದಾಗ ಹೋಗ್ತೈತಿ. ಆಮೇಲೆ ಲೈಕ್ ನಮ್ಮ ಡೈರೆಕ್ಷನ್ನಾಗ ಹೋದ್ರೆ ಪ್ಲಸ್ನ ಹೋಗ್ತೈತಿ, ಇಲ್ಲ ಅಂದ್ರೆ ಮೈನಸ್ದಾಗ ಹೋಗ್ತೈತಿ. ಓಕೆ, ಆಮೇಲೆ ಕೆಲವೊಂದು ಬ್ರೋಕರ್ ಕಮಿಷನ್ ಚಾರ್ಜ್ ಮಾಡ್ತಾರೆ. ಸ್ಪ್ರೆಡ್ ಇದ್ರೆ ಕಡಿಮೆ ಕಮಿಷನ್ ಇರ್ತೈತಿ, ಸ್ಪ್ರೆಡ್ ಇಲ್ಲ ಅಂತಂದ್ರೆ ಜಾಸ್ತಿ ಕಮಿಷನ್ ಇರ್ತೈತಿ. ಆಮೇಲೆ ಲೈಕ್ ಪ್ರತಿಯೊಬ್ಬರು ಬ್ರೋಕರ್ಸು ಸೇಮ್ ಇರಂಗಿಲ್ಲ. ಎಲ್ಲ ಬ್ರೋಕರ್ಸ್ದು ಡಿಫ್ರೆಂಟ್ ಸ್ಪ್ರೆಡ್ಸ್ ಅಥವಾ ಡಿಫ್ರೆಂಟ್ ಕಮಿಷನ್ ರೇಟ್ಸ್ ಇರ್ತಾವೆ. ಸೊ ನೀವು ಬ್ರೋಕರ್ ನೋಡಬೇಕಾದ್ರೆ ಇವನ್ನೆಲ್ಲ ನಾನು ಇವೇನು ಪಾಯಿಂಟ್ಸ್ ಹೇಳಿದ್ನಲ್ಲ, ಲೈಕ್ ಸ್ಪ್ರೆಡ್ ಆಗಿರ್ಬೋದು, ಕಮಿಷನ್ನು, ರೆಗ್ಯುಲೇಷನ್ನು, ಎಕ್ಸಿಕ್ಯೂಷನ್ ಸ್ಪೀಡು, ವಿಡ್ರಾವಲ್, ಇದೆಲ್ಲನೂ ನೋಡಿಕೊಂಡು ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದ್ರೆ ಅದ್ರಾಗ ಅಕೌಂಟ್ ಓಪನ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ವಿಚಾರ ಮಾಡಿರಿ. ನನ್ನ ಕೇಳಿದ್ರೆ ಪರ್ಸ್ನಲಿ ನಾನು XM ಯೂಸ್ ಮಾಡೀನಿ, ಆಮೇಲೆ ವ್ಯಾಂಟೇಜ್ ಯೂಸ್ ಮಾಡೀನಿ. ಅವೆರಡು ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ.
ಆಮೇಲೆ ಸ್ಪ್ರೆಡ್ಡು ಭಾಳ ಕಡಿಮೆ. ಆಮೇಲೆ ಅದ್ರಾಗ ನಾ ಹೇಳ್ದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸು ಸಿಗ್ತಾವೆ, ಲೈಕ್ ಸ್ಟ್ಯಾಂಡರ್ಡು, ರಾ ಸ್ಪ್ರೆಡ್ ಮತ್ತು ಝೀರೋ ಸ್ಪ್ರೆಡ್ ಅಂತಂದು. ನಿಮ್ಗೆ ನೆಕ್ಸ್ಟ್ ಏನು ತಿಳ್ಕೊಬೇಕಂತ ಅನಿಸ್ತೈತಿ ಅಥವಾ ಈ ಹಿಂದಿನ ವಿಡಿಯೋಸ್ದಾಗ ಏನಾರ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ನಾಗ ನಂಗೆ DM ಮಾಡಿರಿ. ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ನೀಟಾಗಿ ಅರ್ಥ ಆಗಂಗೆ. ಇವತ್ತಿನ ವಿಡಿಯೋ ಏನಾರ ಅರ್ಥ ಆಗಿಲ್ಲ ಅಂತಂದ್ರೆ ನಿಮಗೆ ಇನ್ನೊಂದ್ಸಲ ರೀಕ್ಯಾಪ್ ಮಾಡಿ ತೋರಿಸ್ತೀನಿ. ಇವಾಗ ಫಸ್ಟ್ ಆಸ್ಕ್ ಪ್ರೈಸ್ ಏನಪ್ಪ ಅಂತಂದ್ರೆ ಇವಾಗ ನೋಡ್ಬೋದು ಮೇಲೆ ರೆಡ್ ಲೈನ್ ಐತಲ್ಲ, ಇದು ಆಸ್ಕ್ ಪ್ರೈಸು, ಕೆಳಗಿರೋ ಲೈನು ಬಿಡ್ ಪ್ರೈಸು, ಇದ್ರ ನಡುವೆ ಇರೋದು ಸ್ಪ್ರೆಡ್, ಗ್ಯಾಪ್ ಏನೈತಲ್ಲ ಅದೇ ಸ್ಪ್ರೆಡ್. ಇವಾಗ ನೀವು ಯಾವುದೇ ಟ್ರೇಡ್ ಹಾಕಿದ್ರು ಫಸ್ಟ್ ಮೈನಸ್ ಒಳಗೆ ಸ್ಟಾರ್ಟ್ ಆಗೋದು, ಯಾಕಂದ್ರೆ ಈ ಬ್ರೋಕರ್ದು ಸ್ಪ್ರೆಡ್ಡು ಇಷ್ಟ ಐತಿ, ಆಸ್ಕ್ ಪ್ರೈಸ್ ಮತ್ತು ಬಿಡ್ ಪ್ರೈಸ್ ನಡುವೆ ಗ್ಯಾಪ್ ಐತಲ್ಲ. ಸೊ ನೀವು ಯಾವುದೇ ಟ್ರೇಡ್ ತೊಗೊಂಡ್ರು, ಸೆಲ್ ಆದರೂ ಮಾಡಿರಿ ಬೈ ಆದರೂ ಮಾಡಿರಿ, ಮೈನಸ್ ಒಳಗೆ ಸ್ಟಾರ್ಟ್ ಆಕೈತಿ. ಆಮೇಲೆ ನಿಮ್ಮ ಡೈರೆಕ್ಷನ್ ಒಳಗೆ ಹೊಂಟಂದ್ರೆ ಆ ಪರ್ಟಿಕ್ಯುಲರ್ ಲೈನ್ ಕ್ರಾಸ್ ಆದಮೇಲೆ ಪ್ಲಸ್ನಾಗ ಸ್ಟಾರ್ಟ್ ಆಕೈತಿ. ಇವಾಗ ನೀವು ಬೈ ಮಾಡಿದ್ರಿ ಅಂತ ಅನ್ಕೊಳ್ರಿ, ಇವಾಗ ಬೈ ರೆಡ್ ಲೈನ್ ಎಲ್ಲೈತೋ ಅಲ್ಲಿಗೆ ಬೈ ಆಕೈತಿ. ನೆಕ್ಸ್ಟು ಕೆಳಗಿರೋ ಬಿಡ್ ಪ್ರೈಸು ನೀವು ಏನು ಎಂಟ್ರಿ ಹಾಕಿರ್ತಾರಲ್ಲ ಅದ್ರ ಮ್ಯಾಲೆ ಹೋದ್ರಷ್ಟ ಪ್ಲಸ್ ಆಕೈತಿ. ನೆಕ್ಸ್ಟ್ ಸೇಮ್ ಸೆಲ್ ಸೈಡ್ ಅಷ್ಟೇ, ಸೆಲ್ ಸೈಡ್ ನೀವು ಟ್ರೇಡ್ ಹಾಕಿದ್ರಿ ಅಂತಂದ್ರೆ ಫಸ್ಟು ಗ್ರೇ ಲೈನ್, ಇವಾಗ ಕೆಳಗಿನ ಲೈನ್ ಏನೈತಲ್ಲ ಆ ಪಾಯಿಂಟಿಗೆ ಎಂಟ್ರ್ ಆಕೈತಿ. ನೆಕ್ಸ್ಟ್ ರೆಡ್ ಲೈನು ಆ ಎಂಟ್ರಿ ಪಾಯಿಂಟಿಂದ ಕೆಳಗೆ ಬಂದಮೇಲೆ ಪ್ಲಸ್ ಸ್ಟಾರ್ಟ್ ಆಕೈತಿ, ಅಲ್ಲಿವರೆಗೂ ಮೈನಸ್ ಆಗಿರ್ತೈತಿ. ಸೊ ಇದು ಸಿಂಪಲ್, ಆಸ್ಕ್ ಪ್ರೈಸ್, ಬಿಡ್ ಪ್ರೈಸ್ ಮತ್ತು ಸ್ಪ್ರೆಡ್ಡು, ಕಮಿಷನ್. ಇದಿಷ್ಟು ಅರ್ಥ ಆಗೈತಿ ಅಂತ ಅನ್ಕೊತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ಬೇಕಂದ್ರೆ ಇನ್ನೊಂದ್ಸಲ ನೀಟಾಗಿ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ಟ್ರೇಡಿಂಗ್ ವ್ಯೂದಾಗ ಸ್ಪ್ರೆಡ್ ಕಾಣಲ್ಲ, ಯಾಕಂದರೆ ಇವ್ರದ್ರಾಗ ಆ ಥರ ಇರೋಂಗಿಲ್ಲ, ನಾವು ಬ್ರೋಕರ್ ಕನೆಕ್ಟ್ ಮಾಡಿದ್ರಷ್ಟೇ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಸ್ಪ್ರೆಡ್ ಗೊತ್ತಾಗ್ಬೇಕಂತಂದ್ರೆ ನೀವು ಯಾವ್ದಾರು ಬ್ರೋಕರ್ ಅಕೌಂಟ್ ಮಾಡಿಕೊಂಡು ಅದನ್ನು MT5 ಲಾಗಿನ್ ಮಾಡಿ ನೋಡಿರಿ. ಅವಾಗ ನಿಮ್ಗೆ ಆಸ್ಕ್ ಪ್ರೈಸು ಮತ್ತು ಬಿಡ್ ಪ್ರೈಸಿನ ಡಿಫ್ರೆನ್ಸು, ಆಮೇಲೆ ಸ್ಪ್ರೆಡ್ಡಿಂದ ಅದು ಕಮಿಷನಿಂದ ಅದು ಎಲ್ಲನೂ ಕ್ಲೀನಾಗಿ ಅರ್ಥ ಆಕೈತಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಲೈಕ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ, ಅದೇನಪ್ಪ ಅಂದ್ರೆ ಲಾಟ್ ಸೈಜು, ಪಿಪ್ಸ್, ಲೆವರೇಜ್ ಮತ್ತು ಮಾರ್ಜಿನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ಏನಂತಂದು. ಸೊ ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಲೈಕ್ ಈ ಸೀರೀಸ್ ಒಳಗಿರೋದು ಪ್ರತಿಯೊಂದು ಬೇಸಿಗಿಂದ ಇಲ್ಲಿವರೆಗೂ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲಪ್ಪ ಅಂತಂದ್ರು ಕಮೆಂಟ್ ಮಾಡಿರಿ, ಇಲ್ಲ DM ಮಾಡಿರಿ, ಕ್ಲೀನಾಗಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಾಗ ಇಷ್ಟ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇವತ್ತಿನ ಕಂಟೆಂಟ್ ಇಷ್ಟ ಆಗೈತಿ ಮತ್ತು ಅರ್ಥ ಆಗೈತೆ ಅನ್ಕೊತೀನಿ. ನಿಮಗೆ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ನೆನಪಾರ್ಬೇಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ನೆನಪಾರ್ಬೇಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.